ಎಲ್ಲರಿಗೂ ನಮಸ್ಕಾರ. ಇಂದಿನ ಈ ಒಂದು ವಿಡಿಯೋದಲ್ಲಿ 6ನೇ ತರಗತಿಯ ಕಲಿಕಾ ಬಲವರ್ಧನೆ ಹಿಂದಿ ವಿಷಯದ ಛಾತ್ರ ಗತಿವಿಧಿ ಪುಸ್ತಕದ ಕಟ್ಟಕಡೆಯ ಸೀಖನೆ ಕಾ ಪ್ರತಿಫಲ ಕಲಿಕಾ ಫಲ 11ರ ಕುರಿತು ಈ ಒಂದು ವಿಡಿಯೋದಲ್ಲಿ ನಾನು ಸವಿವರವಾಗಿ ಅದರಲ್ಲಿ ಬರುವಂಥ ಚಟುವಟಿಕೆಗಳನ್ನು ವಿವರಿಸ್ತಾ ಇದ್ದೀನಿ. ಅವುಗಳ ಉತ್ತರಗಳನ್ನ ಕೂಡ ನಾನು ಇಲ್ಲಿ ಹೇಳಕ್ಕೆ ಹೋಗ್ತಾ ಇದ್ದೀನಿ. ತಾವು ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ನನ್ನ ಹಿಂದಿನ ವಿಡಿಯೋಗಳಲ್ಲಿಯೂ ಕೂಡ ನಾನು 6ನೇ ತರಗತಿಯ ಇಲ್ಲಿಯವರೆಗೆ ಎಲ್ಲ ಸೀಖನೆ ಕಾ ಪ್ರತಿಫಲ ಚಟುವಟಿಕೆಗಳನ್ನು ಕೂಡ ವಿವರವಾಗಿ ನೀಡಿದ್ದೀನಿ. ಅವುಗಳನ್ನು ತಾವು ವೀಕ್ಷಣೆಯನ್ನು ಮಾಡಬೇಕಂದ್ರೆ ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಹೊಡೆದ ಮೂಲಕ ತಾವು ನನ್ನ ಮುಂದಿನ ವಿಡಿಯೋಗಳನ್ನೂ ಕೂಡ ತಾವು ವೀಕ್ಷಣೆಯನ್ನು ಮಾಡಬಹುದು ಅಂತ ಹೇಳ್ತಾ ಇಂದು ಈ ಒಂದು ವಿಡಿಯೋನ ನಾನಿಲ್ಲಿ ಪ್ರಾರಂಭ ಮಾಡ್ತಾ ಇದ್ದೀನಿ. ಛಾತ್ರ ಗತಿವಿಧಿ ಪುಸ್ತಕ ತೃತೀಯ ಭಾಷಾ ಹಿಂದಿ ಛಟ್ಟಿ ಕಕ್ಷಾ ಸೀಖನೆ ಕಾ ಪ್ರತಿಫಲ 11 11ನೇ ಸೀಖನೆ ಕಾ ಪ್ರತಿಫಲದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಇಲ್ಲಿ ನೋಡ್ರಿ, ವ್ಯಾಕರಣಿಕ ಅಂಶೋं को समझकर अपनी भाषा में प्रयोग करना सीखते हैं. ಈ ಒಂದು ಸೀಖನೆ ಕಾ ಪ್ರತಿಫಲದ ಉದ್ದೇಶ ವ್ಯಾಕರಣದ ಅಂಶಗಳನ್ನು ತಿಳಿದುಕೊಂಡು ಭಾಷಾ ಪ್ರಯೋಗವನ್ನು ಮಾಡುವುದು. ಈ ಒಂದು ಕೊನೆಯ ಸೀಖನೆ ಕಾ ಪ್ರತಿಫಲದ ಉದ್ದೇಶವಾಗಿದೆ. ಇಲ್ಲಿ ಗತಿವಿಧಿ 1 ಏನಿದೆ ನೋಡ್ರಿ, निम्नलिखित चित्र से जुड़े सही शब्दों पर सही चिन्ह लगाकर इन शब्दों को नीचे दिए गए ಬಾಕ್ಸ್ ಮೇಲೆ ಲಿಕ್ಕಿ ಅಂತ ಹೇಳ್ತಾರೆ. ಇಲ್ಲಿ ಚಿತ್ರಗಳನ್ನ ಕೊಟ್ಟಿದ್ದಾರೆ. ಈ ಚಿತ್ರಗಳನ್ನು ನಾವು ವೀಕ್ಷಣೆಯನ್ನು ಮಾಡಬೇಕು. ವೀಕ್ಷಣೆಯನ್ನು ಮಾಡಿದ ನಂತರ ಅಲ್ಲಿ ಚಿತ್ರದಲ್ಲಿ ಏನಿದೆ ಎಂಬುದನ್ನು ಇಲ್ಲಿ ಮೂರು ಹೆಸರುಗಳನ್ನ ಕೊಟ್ಟಿರ್ತಾರೆ. ಅದಕ್ಕೆ ಸಂಬಂಧಿಸಿದಂತೆ ಅದರಲ್ಲಿ ಯಾವುದು ಸರಿ ಇದೆ ಎಂಬುದನ್ನು ನಾವು ಗುರುತು ಮಾಡಿ ಅವುಗಳನ್ನು ಏನು ಮಾಡಬೇಕಂದ್ರೆ ಇಲ್ಲಿ ಬಾಕ್ಸಲ್ಲಿ ಕೊಟ್ಟಿರುವಂಥ ಬಾಕ್ಸಲ್ಲಿ ಏನು ಮಾಡಬೇಕು, ಬರಿಬೇಕು. ಹಾಗಂದ್ರೆ ಇಲ್ಲಿ 1ನೇ ಚಿತ್ರದಲ್ಲಿ ಏನಿದೆ ನೋಡ್ರಿ, ಚಿಡಿಯಾ ಇದೆ. ಚಿಡಿಯಾನ ಇಲ್ಲಿ ಬರೆದಿದ್ದೀನಿ. ಈ ರೀತಿ ರೈಟ್ ಮಾಡಬೇಕು. ನೆಕ್ಸ್ಟ್ ಈ ಬಾಕ್ಸಲ್ಲಿ ಏನು ಮಾಡಬೇಕು, ಬರಿಬೇಕು. ನೆಕ್ಸ್ಟ್ ಈ ಕಡೆ ಪುಸ್ತಕ ಹಲವಾರು ಪುಸ್ತಕಗಳಿದ್ದಾವೆ. ಬಾಕ್ಸಲ್ಲಿ ಅದು ಕಲಮಲ್ಲ. ಎಲ್ಲ ತಪ್ಪಿದೆ. ಅದರಿಂದ ಪುಸ್ತಕ ಎಂಬುದು ಸರಿಯಾಗಿದೆ. ನೆಕ್ಸ್ಟ್ 3 ಬಾಲಕ್ ಬಸ್ ಚಿಕಿತ್ಸಕ್ ಅಂತಿದೆ. ಇಲ್ಲಿ ಬಾಲಕ್ ಎಂಬುದು ಸರಿಯಾದಂಥ ಉತ್ತರ ಆಗುತ್ತೆ. ಇಲ್ಲಿ ಬಾಕ್ಸಲ್ಲಿ ಬರೀಬೇಕು. ನೆಕ್ಸ್ಟ್ ಶೇರ್ ಹಾತಿ ಬೈಸ್ ಅಂತಿದೆ. ಇಲ್ಲಿ ಹಾತಿ ಇದು ಆಣೆ ಇದೆ. ಅದಕ್ಕೆ ಇಲ್ಲಿ ಬಾಕ್ಸಲ್ಲಿ ಬರೆಯಲಾಗಿದೆ. ನೆಕ್ಸ್ಟ್ ಶಹರ್ ಗಾಂವ್ ರಾಜ್ಮಹಲ್ ಅಂತ ಇದೆ. ಇದು ಯಾವುದು ಹಳ್ಳಿಯ ಇದೆ, ಅದಕ್ಕೆ ಇಲ್ಲಿ ಗಾಂವ್ ಅನ್ನೋದು ಸರಿಯಾದಂಥ ಉತ್ತರ. ಇಲ್ಲಿ ಬರೆದಿದ್ದೀವಿ ಅದನ್ನು. ನೆಕ್ಸ್ಟ್ ಖುಷಿ ಕಟ್ವಾಹಟ್ ಉದಾಸಿ ಅಂತ ಇದೆ. ಇಲ್ಲಿ ಉದಾಸಿ ಎಂಬುದು ಸರಿಯಾದಂಥ ಉತ್ತರ ಆಗುತ್ತೆ. ಇಲ್ಲಿ ಬರೆದಿದ್ದೀನಿ. ನೆಕ್ಸ್ಟ್ ಒಂದು ನಿಮಿಷ. ಇಲ್ಲಿ ಆಮ್ ಸಂತಾರ ಸೇಬ್ ಅಂತಿದೆ. ಇದು ಚಿತ್ರ ಆಮ್ ಇದೆ. ಅದರಿಂದ ಇಲ್ಲಿ ರೈಟ್ ಮಾಡಿದ್ದೀನಿ. ಇಲ್ಲಿ ಆಮ್ ಅಂತ ಬರೆದಿದ್ದೀನಿ. ನೆಕ್ಸ್ಟ್ ಇಲ್ಲಿ ಏನಿದೆ, ರೈನ್ಬೋ ಪಿಕ್ಚರು ಇದೆ. ಇಲ್ಲಿ ನೋಡ್ರಿ, ಪೃಥ್ವಿ ಇಂದ್ರಧನುಷ್ಯ ಚಂದ್ರ ಅಂತ ಇದೆ. ಇದಕ್ಕೆ ಹಿಂದಿಯಲ್ಲಿ ರೈನ್ಬೋಕ್ಕೆ ಇಂದ್ರಧನುಷ್ ಅಂತಾರೆ. ಇಲ್ಲಿ ಬರೆಯಲಾಗಿದೆ. ಇಷ್ಟು ಇಲ್ಲಿ ಸರಿಯಾಗಿದ್ದದನ್ನು ಆಯ್ಕೆ ಮಾಡಿ ಬಾಕ್ಸಲ್ಲಿ ಬರೆಯುವುದು. ನೆಕ್ಸ್ಟ್ ಇಲ್ಲಿ ನೋಡ್ರಿ, ನೀಚೆ गुब्बारों में दिए गए शब्दों को चुनकर उनके सही वर्ग ತಾಲಿಕಾ ಮೇಲೆ ಲಿಕ್ಕಿ ಅಂತ ಹೇಳಿದ್ದಾರೆ. ಇಲ್ಲಿ ಕೆಲವೊಂದಿಷ್ಟು ಶಬ್ದಗಳನ್ನ ಕೊಟ್ಟಿದ್ದಾರೆ. ಆ ಶಬ್ದಗಳನ್ನು ಸರಿಯಾಗಿ ನಾವಿಲ್ಲಿ ಏನು ಮಾಡಬೇಕು, ಬರಿಬೇಕು. ಆ ಶಬ್ದಗಳು ವ್ಯಕ್ತಿಗೆ ನಾಮ ಇದ್ದರೆ ವ್ಯಕ್ತಿಗೆ ನಾಮ ಬಾಕ್ಸಲ್ಲಿ ಬರೀಬೇಕು. ನೆಕ್ಸ್ಟ್ ವಸ್ತುಕ್ಕೆ ನಾಮ ಇದ್ದರೆ ವಸ್ತುಕ್ಕೆ ನಾಮದಲ್ಲಿ ಬರಬೇಕು. ನೆಕ್ಸ್ಟ್ ಸ್ಥಾನಕ್ಕೆ ನಾಮ ಇದ್ದರೆ ಸ್ಥಾನಕ್ಕೆ ನಾಮದಲ್ಲಿ ಬರಬೇಕು. ನೆಕ್ಸ್ಟ್ ಅದೇ ರೀತಿ ಫಲೋಂಕ್ಕೆ ನಾಮ ಇದ್ದರೆ ಫಲೋದ ಹೆಸರಿದ್ರಲ್ಲಿ ಬರಬೇಕು. ನೆಕ್ಸ್ಟ್ ಪಕ್ಷಿಯೋಂಕ ನಾಮ ಇದರಲ್ಲಿ ಬರಬೇಕು. ನೆಕ್ಸ್ಟ್ ಇದು ಪಶುವಂಕ ನಾಮ ಇದ್ರೆ ಇಲ್ಲಿ ಬರೀಬೇಕು. ಇಲ್ಲಿ ಪಕ್ಷಿಯಂಕ ನಾಮ ಇದ್ದರೆ ಇಲ್ಲಿ ಬರೀಬೇಕು. ಅವುಗಳನ್ನು ನಾನಿಲ್ಲಿ ಹುಡುಕಿ ಬರೆದಿದ್ದೀನಿ. ಒಂದನೇದು ವ್ಯಕ್ತಿಯಂಕ ನಾಮದಲ್ಲಿ ರಾಘವ, ಶಿಕ್ಷಕ್, ಸೈನಿಕ್, ಬುಡಾಪ, ಮಾಮ ಎಂಬುದು ಇಲ್ಲಿ ವ್ಯಕ್ತಿಯಂಕ ನಾಮದಲ್ಲಿ ಬರುತ್ತೆ. ನೆಕ್ಸ್ಟ್ ವಸ್ತುವಂಕ ನಾಮ ಅಂದರೆ ವಸ್ತುಗಳ ಹೆಸರನ್ನು ಯಾವ್ಯಾವ ಬರ್ತಪ್ಪ ಅಂದರೆ ಇಲ್ಲಿ ಕಲಮ, ಮೇಜ, ಪತಂಗ, ಛಾತ ಎಂಬುದು ವಸ್ತುವಂಕೆ ನಾಮದಲ್ಲಿ ಬರುತ್ತವೆ. ನೆಕ್ಸ್ಟ್ ಅದೇ ರೀತಿ ಸ್ಥಾನೋಂಕೆ ನಾಮ. ಸ್ಥಾನೋಂಕೆ ನಾಮದಲ್ಲಿ ತಾಜ್ ಮಹಲ್, ವಿದ್ಯಾಲಯ, ದಿಲ್ಲಿ, ಗರ್ ಎಂಬುದು ಸ್ಥಾನೋಂಕೆ ನಾಮ ಬಾಕ್ಸಲ್ಲಿ ಬರೀಬೇಕು. ನೆಕ್ಸ್ಟ್ ಫಲೋಂಕೆ ನಾಮ. ಫಲೋಂಕೆ ಯಾವ್ಯಾವುದಪ್ಪ ಅಂದ್ರೆ ಖೇಲ ಮತ್ತು ಆಮು. ಇವು ಫಲೋಂಕೆ ನಾಮಗಳು ಇಲ್ಲಿ ಬಂದಂಥವು. ನೆಕ್ಸ್ಟ್ ಪಶುವಂಕೆ ನಾಮ ಅಂತಿದೆ. ಪಶುಗಳು ಯಾವ್ಯಾವಪ್ಪ ಅಂದ್ರೆ ಹಾತಿ, ಘೋಡ, ಬಾಘ, ಕುತ್ತ, ಶಿಯಾರ್ ಎಂಬುದು ಪಶುವಂಕ ನಾಮ ಆಗುತ್ತೆ. ಲಾಸ್ಟ್ ಪಕ್ಷಿಯಂಕೆ ನಾಮ ಅಂತ ಬರುತ್ತೆ. ಪಕ್ಷಿಯಂಕೆ ನಾಮ ಇದರಲ್ಲಿ ಬಂದಂಥವು ಯಾವಪ್ಪ ಅಂದ್ರೆ
ಮೋರ, ಚಿಡಿಯಾ, ತೋತ, ಕಬೂತರ ಎಂಬುದು. ಸೊ ಹೀಗೆ ಈ ಒಂದು ಇಲ್ಲಿ ಬಲೂನ್ದಲ್ಲಿ ಸೊ ಇವುಗಳನ್ನು ನಾವು ವರ್ಗ ಪ್ರಕಾರ ಬರೆದಾಗ ಸೊ ಈ ರೀತಿ ನಾವು ಅವುಗಳನ್ನು ಕ್ಯಾಟಗರೈಸ್ ಮಾಡ್ಬೋದು. ಸೊ ಇಷ್ಟು. ನೆಕ್ಸ್ಟ್ ಇಲ್ಲಿ ಮುಂದಿನ ಚಟುವಟಿಕೆ ಏನಿದೆಪ್ಪ ಅಂದ್ರೆ ಚಿತ್ರ ಮೇ ಆಪ್ಗೆ ದಿಖಾಯೆ ದೇನೆ ವಾಲೆ ಚೀಜೋं के नामों को ತಾಲಿಕಾ ಮೇ ಲಿಖಿಯೆ. ಸೊ ಈ ಒಂದು ಚಿತ್ರದಲ್ಲಿ ಕಾಣುವಂಥ ಸೊ ವಸ್ತುಗಳ ಹೆಸರುಗಳನ್ನು ಏನು ಮಾಡಿರಿ ಬರೀರಿ ಅಂತ ಹೇಳಿದರೆ. ಸೊ ಇಲ್ಲಿ ನಾವು ಹಲವಾರು ವಸ್ತುಗಳನ್ನು ನೋಡ್ಬೋದು. ಸೊ ಹಲವಾರು ವಸ್ತುಗಳ ಹೆಸರುಗಳನ್ನು ನಾವು ಬರೀರಿ ಅಂತ ಹೇಳಿದರೆ. ಸೊ ಕೆಳಗಡೆ ನಾನಿಲ್ಲಿ ಬರೆದಿದ್ದೀನಿ ನೋಡ್ರಿ. ಇಲ್ಲಿ ಒಂದು ಗರ್ ಅಂತ ಇದೆ. ಸೊ ಮನೆಯನ್ನು ನೋಡ್ಬೋದು. ಕುತ್ತ ಇದೆ, ಮುರ್ಗಿ ಇದೆ, ಮುರ್ಗಾ ಇದೆ, ನೆಕ್ಸ್ಟ್ ಲೋಗ್ ಇದೆ, ಪೇಡ್ ಇದೆ, ಬಕರಿ ಇದೆ, ಬತ್ತಕ್ಕಿದೆ, ನೆಕ್ಸ್ಟ್ ಗೇಂದ್ ಇದೆ, ನೆಕ್ಸ್ಟ್ ಬೇನ್ಸ್ ಇದೆ, ಬೈಲಿದೆ, ಬಕ್ರಾ ಇದೆ, ನೆಕ್ಸ್ಟ್ ಕವ್ವ, ಪೂಲ್, ನೆಕ್ಸ್ಟ್ ಬೈಲುಕ್ ಗಾಡಿ ಅಂದ್ರೆ ಸೊ ಏನಪ್ಪ ಎತ್ತಿನ ಗಂಡಿ, ನೆಕ್ಸ್ಟ್ ಎತ್ತಿನ ಬಂಡಿ, ನೆಕ್ಸ್ಟ್ ಗಾಸ್. ಸೊ ಇಷ್ಟು ವಸ್ತುಗಳನ್ನು ನಾವಿಲ್ಲಿ ನಾನು ಏನು ಮಾಡಿದ್ದೀನಿ ಅಂದ್ರೆ ಅಬ್ಸರ್ವ್ ಮಾಡಿದ ಹಾಗೆ ಬರೆದಂಥ ಸೊ ಚೀಜ್ಗಳ ಹೆಸರುಗಳು, ಸೊ ಚೀಜೋಂಕ ಹೆಸರುಗಳು. ಸೊ ನಿಮಗೂ ಇನ್ನೂ ಹೆಚ್ಚಿಗೆ ಇದ್ರೆ ಸೊ ಅವುಗಳನ್ನು ತಾವು ಕೂಡ ಇಲ್ಲಿ ಬರೀರಿ. ಸೊ ಇಲ್ಲಿ ಈ ಒಂದು ಚಿತ್ರದಲ್ಲಿ ಬರುವಂಥ ಏನು ವಸ್ತುಗಳ ಹೆಸರುಗಳನ್ನ ಬರೀರಿ ಅಷ್ಟೇ. ಇವು ಚಟುವಟಿಕೆ ಉದ್ದೇಶ. ನೆಕ್ಸ್ಟ್ ಚಿತ್ರ ದೇಖಕರ್ ಉಚಿತ ಶಬ್ದೋं से ವಾಕ್ಯ ಪೂರ್ಣ ಕೀಜಿಯೆ. ಸೊ ಇಲ್ಲಿ ಏನದಪ್ಪ ಅಂದ್ರೆ ಲಿಂಗ ಬದಲಿ ಅಂತ ಬರ್ತಾವೆ ನೋಡ್ರಿ. ಸೊ ಸ್ತ್ರೀಲಿಂಗ ಇದ್ದರೆ ಪುಲ್ಲಿಂಗ ಬರಬೇಕು, ಪುಲ್ಲಿಂಗ ಇದ್ದರೆ ಸ್ತ್ರೀಲಿಂಗ ಬರೀಬೇಕು. ಸೊ ವ್ಯಾಕರಣ ಈ ಒಂದು ಸೀಖನೆ ಕಾ ಪ್ರತಿಫಲ ಈ ಒಂದು ಕಲಿಕಾಫಲದ ಉದ್ದೇಶ. ಸೊ ವ್ಯಾಕರಣದ ಅಂಶಗಳನ್ನು ನಾವೇನು ಮಾಡಬೇಕು ಕಲಿಬೇಕು ಎಂಬುದು. ಸೊ ಇಲ್ಲಿ ನೋಡ್ರಿ ಒಂದನೇದು ಯಹ ಬುಡಿಯಾ ಹೈ. ಸೊ ಇಲ್ಲಿ ಬುಡಿಯಾ ಇದು ಸ್ತ್ರೀಲಿಂಗ ಇದೆ. ಸೊ ಇಲ್ಲಿ ನಾವು ಏನು ಮಾಡಬೇಕು ಪುಲ್ಲಿಂಗ ಬರಿಬೇಕು. ಯಹ ಬುಡಿಯಾ ಹೈ. ಸೊ ಸ್ತ್ರೀಲಿಂಗ, ಬುಡಿಯಾ ಅನ್ನೋದು ಪುಲ್ಲಿಂಗದಾಗ ಬುಡ್ಡ ಚಿತ್ರದಲ್ಲಿ ನಾವು ನೋಡ್ಬೋದು. ಸೊ ಯಹ ಬುಡಿಯಾ, ಯಹ ಬುಡ್ಡ ಹೈ. ನೆಕ್ಸ್ಟ್ ಎರಡನೇದರಲ್ಲಿ ಯಹ ಛಾತ್ರ ಹೈ ಅಂತ ಇದೆ. ಸೊ ಇಲ್ಲಿ ಛಾತ್ರ ಇದ್ದಿದ್ದು ಯಹ ಛಾತ್ರ ಹೈ ಅಂತ ಆಗುತ್ತೆ. ನೆಕ್ಸ್ಟ್ ತೀಸರ ಯಹ ಮುರ್ಗಿ ಹೈ. ಸೊ ಮುರ್ಗಿ ಸ್ತ್ರೀಲಿಂಗ ಐತಿ. ಸೊ ಅದು ಪುಲ್ಲಿಂಗದಾಗ ಯಹ ಮುರ್ಗಾ ಹೈ ಅಂತ ಆಗುತ್ತೆ. ನೆಕ್ಸ್ಟ್ ಯಹ ಬಕ್ರಿ ಹೈ ಅಂತ ಇದೆ. ಸೊ ಇಲ್ಲಿ ಬಕ್ರಿ ಇದ್ದಿದ್ದು ಏನಾಗುತ್ತೆ ಬಕ್ರಾ ಅಂತ. ಸೊ ಏನಾಗುತ್ತೆ ಪುಲ್ಲಿಂಗದಲ್ಲಿ ಆಗುತ್ತೆ. ಸೊ ಯಹ ಬಕ್ರಾ ಹೈ ಅಂತ ಆಗುತ್ತೆ. ಸೊ ಇಲ್ಲಿ ಲಿಂಗ ಬದಲಿಯನ್ನು ನೋಡ್ಬೋದು ನಾವು. ನೆಕ್ಸ್ಟ್ ಇಲ್ಲಿ ನೋಡ್ರಿ ಗತಿವಿಧಿದು ಚಟುವಟಿಕೆ 2 ಉಚಿತ ಶಬ್ದೋं से ಅರಿಕ್ತ ಸ್ಥಾನ ಪೂರ್ಣ ಕೀಜಿಯೆ ಅಂತ ಹೇಳಿದರೆ. ಇಲ್ಲಿ ನೋಡ್ರಿ ಉಚಿತ ಶಬ್ದೋं से ಅರಿಕ್ತ ಸ್ಥಾನ ಪೂರ್ಣ ಕೀಜಿಯೆ ಅಂತ ಅಂದಿದ್ದಾರೆ. ಸೊ ಇಲ್ಲಿ ಏನು ಮಾಡ್ಬೇಕಂದ್ರೆ ನಾವು ಏಕವಚನ ಇದ್ದಾವೆ. ಸೊ ಅವುಗಳನ್ನ ಬಹುವಚನದಲ್ಲಿ ಬರಿಬೇಕು. ಸೊ ಬಹುವಚನ ಇದ್ದರೆ ಏಕವಚನದಲ್ಲಿ ಬರಿಬೇಕು. ಸೊ ಇಲ್ಲಿ ನೋಡ್ರಿ ಒಂದು ಜೆಂಡಾ ಇದೆ. ಸೊ ಅದಕ್ಕೆ ಯಹ ಜೆಂಡಾ ಹೈ. ಇಲ್ಲಿ ಜಂಡೋ ಸೊ ಜಾಸ್ತಿ ಇದೆ. ಸೊ ಅದಕ್ಕೆ ಜಂಡೋ ಅಂತ ಬರೆದಿದ್ದೀವಿ. ಯಹ ಲಡ್ಕಾ ಹೈ. ಇಲ್ಲಿ ಎರಡಿದ್ದಾರೆ. ಯಹ ಲಡ್ಕೆ ಹೈ ಅಂತ ಇದೆ. ಸೊ ಇಲ್ಲಿ ಏ ತಾರೆ ಹೈ ಅವರೇ ಏನು ಕೊಟ್ಟಿದ್ದಾರೆ ಬಹುವಚನ ಕೊಟ್ಟಿದ್ದಾರೆ. ಸೊ ನಾವು ಸ್ತ್ರೀಲಿಂಗದಾಗ ಒಂದಿದ್ದಾಗ ಯಹ ತಾರ್ ಹೈ, ಯಹ ತಾರೆ ಹೈ ಅಂತ ಆಗುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ನೋಡ್ರಿ ಯಹ ಮುರ್ಗಾ ಹೈ. ಸೊ ಯಹ ಮುರ್ಗೆ ಹೈ ಅಂತಿದೆ. ಸೊ ಇದು ಏನಾಯಿತು ಬಹುವಚನ ಆಯಿತು. ಸೊ ನಾವು ಮುರ್ಗಾ ಅನ್ನೋದು ಏಕವಚನದಲ್ಲಿ ಬರಿಬೇಕು. ಸೊ ನೆಕ್ಸ್ಟ್ ಇಲ್ಲಿ ನೋಡ್ರಿ ಸಾರಿ ಒಂದು ನಿಮಿಷ. ಸೊ ನೆಕ್ಸ್ಟ್ ಲಾಸ್ಟು ಯಹ ಪತ್ತಾ ಹೈ. ಸೊ ಎಲೆ ಇದೆ. ಸೊ ಒಂದಿದೆ ಯಹ ಪತ್ತಾ ಹೈ. ಸೊ ಇಲ್ಲಿ ಜಾಸ್ತಿ ಇದೆ ಅದಕ್ಕೆ ಏ ಪತ್ತೆ ಹೈ. ಸೊ ಇಲ್ಲಿ ಏಕವಚನ ವಚನ ಬದಲಿ ಅಂತ ಇರ್ತಾವೆ ನೋಡ್ರಿ. ಸೊ ಹಿಂಗೆ ಏಕವಚನ ಇದ್ದು ಬಹುವಚನ ಮಾಡಬೇಕು. ನೆಕ್ಸ್ಟ್ ಮುಂದಿನ ಗತಿವಿಧಿ. ಸೊ ಮುಂದಿನ ಚಟುವಟಿಕೆ ಏನಿದೆ ನಿಮ್ನಲಿಖಿತ ಚಿತ್ರೋं के ध्यान से देखिए और चित्र में बच्चे क्या काम कर रहे हैं लिखिए. ಸೊ ಈ ಒಂದು ಚಿತ್ರಗಳನ್ನ ಸರಿಯಾಗಿ ನೋಡಬೇಕು. ಸೊ ಆ ಚಿತ್ರದಲ್ಲಿ ಮಕ್ಕಳು ಏನು ಮಾಡ್ತಾ ಇದ್ದಾರೆ ಎನ್ನುವುದನ್ನು ಸೊ ಅವರು ಏನು ಕೆಲಸವನ್ನು ಮಾಡ್ತಾ ಇದ್ದಾರೆ ಅನ್ನೋದನ್ನು ಬರೀರಿ ಅಂತ ಹೇಳಿದ್ದಾರೆ. ಸೊ ಒಂದನೇ ಚಿತ್ರದಲ್ಲಿ ಲಡ್ಕಾ ಪೌಧಾ ಲಗ್ ರಹಾ ಹೈ. ಸೊ ಲಡ್ಕಾ ಪೌಧಾ ಲಗ್ ರಹಾ ಹೈ ಅಂತ ಇದೆ. ಸೊ ಎರಡನೇ ಚಿತ್ರದಲ್ಲಿ ಹುಡುಗಿ ಟಿವಿಯನ್ನು ನೋಡ್ತಾ ಇದ್ದಾಳೆ. ಸೊ ಅದಕ್ಕೆ ಲಡ್ಕಿ ಟಿವಿ ದೇಖ್ ರಹಿ ಹೈ ಅಂತ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಹುಡುಗಿ ನಡೀತಾ ಹೋಗ್ತಾ ಇದ್ದಾಳೆ. ಸೊ ಇಲ್ಲಿ ನೋಡ್ರಿ ಲಡ್ಕಿ ದೌಡ್ ರಹಿ ಹೈ ಅಂತ ಆಗುತ್ತೆ. ಸೊ ವಿಡಿಯೋ ಲೆಂದಿ ಆಗೋದ್ರಿಂದ ನಾನು ಸ್ವಲ್ಪ ಸ್ಪೀಡಾಗಿ ಹೋಗ್ತಾ ಇದ್ದೀನಿ. ಸೊ ನೋಡ್ರಿ ಯಹ ಲಡ್ಕಿ ದೌಡ್ ರಹಿ ಹೈ. ನೆಕ್ಸ್ಟ್ ಇಲ್ಲಿ ಹುಡುಗ ಬರಿತಾ ಇದ್ದಾನೆ. ಲಡ್ಕಾ ಲಿಖ್ ರಹಾ ಹೈ ಅನ್ನೋದು ಸರಿಯಾಗುತ್ತೆ. ನೆಕ್ಸ್ಟ್ ಲಡ್ಕಿ ಸೋ ರಹಿ ಹೈ. ಸೊ ಲಡ್ಕಿ ಮಲಗ್ತಾ ಇದ್ದಾಳೆ. ನೆಕ್ಸ್ಟ್ ಲಡ್ಕಾ ಪಡ್ ರಹಾ ಹೈ. ಹುಡುಗ ಏನು ಮಾಡ್ತಾ ಇದ್ದಾನೆ ಓದ್ತಾ ಇದ್ದಾನೆ. ಸೊ ಅದಕ್ಕೆ ಪಡ್ ರಹಾ ಹೈ ಅನ್ನೋದು ಆಗುತ್ತೆ. ಸೊ ಇಲ್ಲಿ ನೋಡ್ರಿ ಪ್ರಿಯ ಬಚ್ಚೆ
इस शब्दों जो हमें किसी काम के करने या होने का बोध करते हैं वे ಕ್ರಿಯಾ ಶಬ್ದ होते हैं. ಸೊ ಕ್ರಿಯೆಗಳನ್ನು ಸೂಚಿಸುವಂಥ ಶಬ್ದಗಳಿಗೆ ನಾವು ಪದಗಳು ಕ್ರಿಯಾ ಶಬ್ದ ಅಂತ ಕರಿತೀವಿ ಅಂತ. ಸೊ ಇಲ್ಲೊಂದು ಡೆಫಿನೇಷನ್ನ ಕೊಟ್ಟಿದ್ದಾರೆ ಕ್ರಿಯಾಪದ ಬಗ್ಗೆ ತಿಳ್ಕೊಳ್ಳೋದು. ಸೊ ಇಲ್ಲಿ ಯಾವ್ಯಾವ ಕ್ರಿಯಾಪದಗಳು ಜೈಸೆ ಉದಾಹರಣೆ ಕೊಟ್ಟಿದ್ದಾರೆ. ಪಢನಾ, ಲಿಖನಾ, ಸೋನಾ, ದೇಖನಾ, ಲಗಾನಾ, ದೌಡನಾ ಆದಿ. ಸೊ ಇವುಗಳು ಏನಪ್ಪ ಅಂದ್ರೆ ಕ್ರಿಯಾಪದಗಳು ಅಂತ ಈ ಚಿತ್ರದಲ್ಲಿ ಬಂದಂಥ ಕ್ರಿಯಾಪದಗಳನ್ನ ತೆಗೆದುಕೊಂಡು ಸೊ ಅವುಗಳಲ್ಲಿ ಉದಾಹರಣೆನ ಕೊಟ್ಟಿದ್ದಾರೆ. ಸೊ ಇವುಗಳು ಕ್ರಿಯಾಪದಗಳು ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಇಲ್ಲಿ ನೋಡ್ರಿ ಮುಂದಿನ ಚಟುವಟಿಕೆ ಏನಿದೆ. ಯಹ वाक्य सही वाक्य पर सही वाक्य पर सही, गलत वाक्य पर गलत निशाना लगाइए और सही वाक्य लिखिए. ಸೊ ಸರಿ ಇದ್ದರೆ ಸರಿ ಹಾಕಿ ಅಷ್ಟೇ ಬಿಟ್ಬಿಡೋದು. ಸೊ ತಪ್ಪಿದ್ರೆ ಅದನ್ನೇನು ಮಾಡಬೇಕು, ನಾವು ಸರಿ ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ಒಂದೇ ಚಿತ್ರವನ್ನು ನೋಡ್ರಿ. ಬಚ್ಚೆ ಕೇಲ್ ರಹೆ ಹೇ. ಸೊ ಇಲ್ಲೇ ಬಚ್ಚೆ ಏನು ಮಾಡ್ತಾ ಇದ್ದಾರೆ, ಆಟವನ್ನು ಆಡ್ತಾ ಇದ್ದಾರೆ. ಸೊ ಈ ಒಂದು ಚಿತ್ರ ಮತ್ತು ವಾಕ್ಯ ಸರಿಯಾಗಿದೆ. ಸೊ ಎರಡನೇ ಚಿತ್ರದಲ್ಲಿ ನೋಡಿದಾಗ ಬಚ್ಚ ಹಸ್ ರಹಾ ಹೈ. ಸೊ ಮಗು ನಗ್ತಾ ಇದೆ ಅಂತೈತಿ. ಸೊ ಮಗು ಇಲ್ಲಿ ನಗ್ತಾ ಇಲ್ಲ. ಸೊ ಅದರಿಂದ ಚಿತ್ರದಲ್ಲಿ ಮತ್ತು ವಾಕ್ಯಕ್ಕೆ ಸಂಬಂಧವಿಲ್ಲ. ಸೊ ಅದರಿಂದ ಇಲ್ಲಿ ನಾವೇನು ಮಾಡಿದ್ವಿ ನೋಡ್ರಿ, ಬಚ್ಚ ರೋ ರಹಾ ಹೈ, ಮಗು ಏನು ಮಾಡ್ತಾ ಇದೆ, ಅಳ್ತಾ ಇದೆ ಎಂಬುದನ್ನು ಸೊ ನಾವಿಲ್ಲಿ ಬರೆದಿದ್ದೀನಿ. ನೆಕ್ಸ್ಟ್ ಇಲ್ಲಿ ಒಂದು ಹುಡುಗಿ ಏನು ಮಾಡ್ತಾ ಇದ್ದಾಳೆ, ಐಸ್ ಕ್ರೀಮನ್ನು ತಿಂತಾ ಇದ್ದಾಳೆ. ನೋಡ್ರಿ, ಲಡ್ಕಿ ರೋ ರಹಿ ಹೈ, ಮಗು ಏನು ಮಾಡ್ತಾ ಇದೆ, ಅಳ್ತಾ ಇದೆ ಅಂತ ಇದೆ. ಸೊ ಅಲ್ಲಿ ಮಗು ಏನು ಮಾಡ್ತಾ ಇಲ್ಲ, ಲಡ್ಕಿ ಅಳ್ತಾ ಇಲ್ಲ. ಸೊ ಆಕಿ ಐಸ್ ಕ್ರೀಮನ್ನು ತಿಂತಾ ಇದ್ದಾಳೆ. ಅದಕ್ಕೆ ಲಡ್ಕಿ ಐಸ್ ಕ್ರೀಮ್ ಖಾ ರಹಿ ಹೈ, ಮಗಳು ಆ ಹುಡುಗಿ ಐಸ್ ಕ್ರೀಮನ್ನು ತಿಂತಾ ಇದ್ದಾಳೆ ಅಂತ ಇದೆ ಆಗುತ್ತೆ. ನೆಕ್ಸ್ಟ್ ಲಡ್ಕ ಗಾ ರಹಾ ಹೈ. ಸೊ ಲಡ್ಕ ಹಾಡನ್ನು ಹಾಡ್ತಾ ಇದ್ದಾನೆ ಅಂತ ಇದೆ. ಸೊ ಇಲ್ಲಿ ಹಾಡ್ತಾ ಇಲ್ಲ, ಅವನು ಆ ಕಡೆ ಎಲ್ಲೋ ಒಂದು ಕಡೆ ನೋಡ್ತಾ ಇದ್ದಾನೆ ಅಂತ, ನಗ್ತಾ ನೋಡ್ತಾ ಇದ್ದಾನೆ ಅಂತ ಅನಿಸುತ್ತೆ. ಸೊ ಅದರಿಂದ ನಾನಿಲ್ಲಿ ಲಡ್ಕ ಹಸತೆ ದೇಖ್ ರಹಾ ಹೈ. ಸೊ ನಗ್ತಾ ಏನೋ ನೋಡ್ತಾ ಇದ್ದಾನೆ. ಲಡ್ಕ ಹಸತೆ ದೇಖ್ ರಹಾ ಹೈ, ನಗ್ತಾ ನೋಡ್ತಾ ಇದ್ದಾನೆ ಅಂತ ಬರೆದಿದ್ದೀನಿ. ಸೊ ನೆಕ್ಸ್ಟ್ ಚಿತ್ರದಲ್ಲಿ ಲಡ್ಕ ಪಾನಿ ಪಿ ರಹಾ ಹೈ. ಸೊ ಮಗು ನೀರನ್ನು ಕುಡಿತಾ ಇದೆ ಅಂತ ಚಿತ್ರ ಇದೆ. ಸೊ ಇಲ್ಲಿ ಮಗು ಏನು ಮಾಡ್ತಾ ಇದೆ, ಏನೋ ತಿಂತಾ ಇದೆ. ಸೊ ಅವನೇನು ಮಾಡ್ತಾ ಇಲ್ಲ, ಸೊ ಏನೋ ಕುಡಿತಾ ಇಲ್ಲ. ಸೊ ಅದರಿಂದ ಈ ಚಿತ್ರ ಮತ್ತು ವಾಕ್ಯ ತಪ್ಪಾಗಿದೆ. ಸೊ ಸರಿಯಾಗಿದ್ದು ಏನಂದ್ರೆ ಲಡ್ಕ ಖಾನಾ ಖಾ ರಹಾ ಹೈ. ಸೊ ಲಡ್ಕ ಕುಚ್ ಖಾ ರಹಾ ಹೈ ಅಂತಲೂ ಆಗುತ್ತೆ. ಸೊ ಲಡ್ಕ ಖಾನಾ ಖಾ ರಹಾ ಹೈ, ತಿಂತಾ ಇದ್ದಾನೆ ಅಂತ ಇಲ್ಲಿ ಸರಿಯಾಗುತ್ತದೆ. ಸರಿಯಾಗಿದ್ದನ್ನು ನಾನು ಇಲ್ಲಿ ಬರೆದಿದ್ದೀನಿ. ನೆಕ್ಸ್ಟ್ ಲಡ್ಕಿ ಜೂಲ್ ರಹಿ ಹೈ. ಲಡ್ಕಿ ಜೋಕಾಲಿಯನ್ನು ಆಡ್ತಾ ಇದ್ದಾಳೆ. ಸೊ ಇದು ವಾಕ್ಯ ಮತ್ತು ಫೋಟೋಗೆ ಸಂಬಂಧಿಸಿದಂತೆ ಎರಡು ಸರಿಯಾಗಿದೆ. ಸೊ ಅದರಿಂದ ಇದು ಸರಿಯಾದಂಥ ಏನು ವಾಕ್ಯ. ಸೊ ಇಷ್ಟು ಇಲ್ಲಿ ವಾಕ್ಯಗಳು ಸರಿ ಇದ್ದರೆ ಅವುಗಳನ್ನು ಬಿಡಬೇಕು, ತಪ್ಪಾಗಿದ್ದರೆ ಅದನ್ನು ಸರಿ ಮಾಡಿ ಚಿತ್ರಕ್ಕೆ ಸಂಬಂಧಿಸಿದಂತೆ ಬರೀಬೇಕು. ನೆಕ್ಸ್ಟ್ ಗತಿವಿಧಿ 3 ನಿಮ್ನಲಿಖಿತ ವಾಕ್ಯೋं को ಧ್ಯಾನ್ ಸೆ ಪಡಿ ಅಂತ ಹೇಳಿದ್ದಾರೆ. ನೋಡ್ರಿ, ಅನು ಗಾನ ಗಾ ರಹಿ ಥಿ. ಸೊ ಅನು ಹಾಡನ್ನು ಹಾಡುತ್ತಿದ್ದಳು ಅಂತ ಆಗುತ್ತೆ. ಸೊ ನೆಕ್ಸ್ಟ್ ಅನು ಗಾನ ಗಾ ರಹಿ ಹೈ. ಸೊ ಹಾಡ್ತಾ ಇದ್ದಾಳೆ, ಅನು ಹಾಡನ್ನು ಹಾಡುತ್ತಿದ್ದಾಳೆ. ನೆಕ್ಸ್ಟ್ ಅನು ಗಾನ ಗಾಯೇಗಿ, ಹಾಡುತ್ತಾಳೆ. ಸೊ ಗಾಯೇಗಿ ಅಂದ್ರೆ ಹಾಡುತ್ತಾಳೆ. ನೆಕ್ಸ್ಟ್ ಅಜಯ್ ಸೋ ರಹಾ ತಾ. ಸೊ ಅಜಯ ಮಲಗಿದ್ದನು. ಸೊ ನೆಕ್ಸ್ಟ್ ಅಜಯ್ ಸೋ ರಹಾ ಹೈ. ಸೊ ಅಜಯ ಮಲಗಿದ್ದಾನೆ ಅಂತ ಆಗುತ್ತಿದ್ದು. ನೆಕ್ಸ್ಟ್ ಅಜಯ್ ಸೋಯೇಗ, ಅಜಯ್ ಮಲಗುತ್ತಾನೆ. ಸೊ ಇಲ್ಲಿ ಫ್ಯೂಚರ್ದಲ್ಲಿದೆ, ಮಲಗುತ್ತಾನೆ. ನೆಕ್ಸ್ಟ್ ಬಚ್ಚೆ ಕೇಲ್ ರಹೇ ಥೆ, ಆಟ ಆಡುತ್ತಿದ್ದರು. ಕೇಲ್ ರಹೇ ಥೆ ಅಂತ ಇದೆ. ನೆಕ್ಸ್ಟ್ ಬಚ್ಚೆ ಕೇಲ್ ರಹೇ ಹೈ, ಬಚ್ಚೆ ಕೇಲ್ ರಹೇ ಹೈ ಅಂತಿದೆ. ಮಕ್ಕಳು ಆಟ ಆಡುತ್ತಿದ್ದಾರೆ, ಇನ್ನೂ ಆಡ್ತಿದ್ದಾರೆ, ಅದಕ್ಕೆ ಕೇಲ್ ರಹೇ ಹೈ ಅಂತಿದೆ. ನೆಕ್ಸ್ಟ್ ಬಚ್ಚೆ ಕೇಲೆಂಗೆ, ಮಕ್ಕಳು ಆಟ ಆಡುತ್ತಾರೆ. ಸೊ ಫ್ಯೂಚರ್ದಲ್ಲಿ ಬರುತ್ತೆ. ಸೊ ಇಲ್ಲೊಂದು ಇದಕ್ಕೆ ಸಂಬಂಧಿಸಿದ ಒಂದು ಆ್ಯಕ್ಟಿವಿಟಿಯನ್ನು ಕೊಟ್ಟಿದ್ದಾರೆ. ಸೊ ಆಲ್ಮೋಸ್ಟ್ ಇಲ್ಲಿ ನಾನು ಹೇಳಿದಂಥ ಉತ್ತರಗಳು ಸರಿಯಾಗಿದೆ ಅಂತ ನನ್ನ ವಿವೇಚನೆಗೆ ತಕ್ಕಂಗೆ ನಾನು ಹೇಳಿದ್ದೀನಿ. ಸೊ ಅವುಗಳನ್ನು ನೀವು ಕೂಡ ಸರಿಯಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ನಾನಿಲ್ಲಿ. ಸೊ ನೋಡಿರಿ, ಈ ಒಂದು ಆ್ಯಕ್ಟಿವಿಟಿಗೆ ಸಂಬಂಧಿಸಿದಂತೆ ಅಷ್ಟೇ. ಸೊ ನೋಡಿರಿ, निम्नलिखित वाक्यों के लिए सही शब्दों पर निशाना लगाकर वाक्य पूर्ण कीजिए और नीचे दोहराते हुए लिखिए ಅಂತ ಅಂದಿದ್ದಾರೆ. ಸೊ ಇಲ್ಲಿ ವಾಕ್ಯ ಬಿಟ್ಟ ಸ್ಥಳವನ್ನು ಬಾಕ್ಸ್ನಲ್ಲಿ ಸೊ ಯಾವುದು ಸರಿಯಾಗಿ ತುಂಬಬೇಕೆಂಬುದನ್ನು ಇಲ್ಲಿ 3 ಆಪ್ಷನ್ಗಳನ್ನ ಕೊಟ್ಟಿದ್ದಾರೆ. ಸೊ ಬ್ರೊಕೆಟ್ದಲ್ಲಿ ಅವುಗಳಲ್ಲಿ ಸರಿಯಾಗಿದ್ದನ್ನು ಏನು ಮಾಡಿರಿ, ತೆಗೆದು ಅವುಗಳನ್ನು ಇಲ್ಲಿ ತುಂಬ್ರಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಒಂದನೇದು ನೋಡ್ರಿ, ರೂಹಿ ಕಿತಾಬ್ ಪಡ್ ರಹಿ ಹೈ. ರೂಹಿ ಕಿತಾಬ್ ಪಡ್ ರಹಿ ಅಂತಿದೆ. ಸೊ ನಾನಿಲ್ಲಿ ಪಡ್ ರಹಿ ಅಂತ ಹಾಕ್ತೀನಿ. ಸೊ ಯಾಕಂದರೆ ರೂಹಿ ಸ್ತ್ರೀಲಿಂಗ ಇದೆ. ಸೊ ಅದಕ್ಕೆ ಪಡ್ ರಹಿ ಹೈ ಅಂತ ಹಾಕ್ತೀನಿ. ಸೊ ತಪ್ಪಾಗಿದ್ದರೆ ಕಮೆಂಟ್ನಲ್ಲಿ ನನಗೂ ತಿಳಿಸಿ ಅಂತ ಹೇಳ್ತಾ
ನೋಡ್ರಿ ನೆಕ್ಸ್ಟ್ ಕಲ್ ಪಿತಾಜಿ ಬೆಂಗಳೂರು ಜಾಯೇಗಾ, ಕಲ್ ಪಿತಾಜಿ ಬೆಂಗಳೂರು ಜಾಯೇಗಾ ಎಂಬುದು ಇಲ್ಲಿ ಸರಿಯಾಗುತ್ತೆ. ನೆಕ್ಸ್ಟ್ ಗಾಂಧೀಜಿ ಮಹಾನ್ ವ್ಯಕ್ತಿ ಥೇ, ಸೊ ಅವರು ಇದ್ದರು ಅನ್ನೋದಿದೆ, ಸೊ ಅದರಿಂದ ಮಹಾನ್ ವ್ಯಕ್ತಿ ಥೇ ಎಂಬುದು ಸರಿಯಾದಂಥ ಉತ್ತರ ಇಲ್ಲೇ. ನೆಕ್ಸ್ಟ್ ರಹೀಮ್ ಮೇರೆ ಪಡೋಸ್ ಮೇ ರಹತಾ ಹೈ ಇರ್ತಾನ ಅಂತ ಇದೆ, ಸೊ ಅದರಿಂದ ರಹತಾ ಹೈ ಅಂತ ಎಂಬುದನ್ನು ನಾನು ಇಲ್ಲಿ ಚಾಯ್ಸ್ ಮಾಡಿದ್ದೀನಿ. ನೆಕ್ಸ್ಟ್ ರಾಕೇಶ್ ಸ್ಕೂಲ್ ಜಾಯೇಗಾ, ಸೊ ಇಲ್ಲಿ ನಾನು ಜಾಯೇಗಾ ಎಂಬುದನ್ನು ಸೊ ಹಾಕ್ತೀನಿ. ನೆಕ್ಸ್ಟ್ ಸಂಜಯ್ ಅಭಿ ಆತಾ ಹೋಗಾ, ಸೊ ಸಂಜಯ್ ಅಭಿ ಆತಾ ಹೋಗಾ ಎಂಬುದನ್ನು ನಾನು ಅಲ್ಲಿ ಹಾಕ್ತೀನಿ, ಯಾಕಂದರೆ ಸಂಜಯ್ ಎಂಬುದು ಏನಿದೆ ಪುಲ್ಲಿಂಗ ಇದೆ, ಸೊ ಅದಕ್ಕೆ ಹೋಗಾ ಎಂಬುದನ್ನು ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಸಚಿನ್ ಕ್ರಿಕೆಟ್ ಕೇಳ್ತಾ ಥಾ, ಸೊ ಸಚಿನ್ ಅವರು ಕ್ರಿಕೆಟನ್ನು ಆಡುತ್ತಿದ್ದರು ಎಂಬುದು ಇಲ್ಲೇ ಸರಿಯಾಗುತ್ತದೆ. ಸೊ ಆದ್ದರಿಂದ ಸೊ ಸಚಿನ್ ಕ್ರಿಕೆಟ್ ಕೇಳ್ತಾ ಥಾ. ಸೊ ಇಲ್ಲೇ ನೆಕ್ಸ್ಟ್ ಶಿಕ್ಷಕರ ಪ್ರತಿಪುಷ್ಟಿಯನ್ನು ಬರೀತಾರೆ. ಸೊ ನಿಮ್ಮ ಅಭ್ಯಾಸ ನೀವು ಹೇಗೆ ಮಾಡಿದ್ರಿ ಎಂಬುದನ್ನು ಬರೀಬೇಕು. ಸೊ ಇಷ್ಟು ಈ ಒಂದು ಸೀಖನೆ ಕಾ ಪ್ರತಿಫಲ್ 11ರಲ್ಲಿ ಬರುವಂಥ ಚಟುವಟಿಕೆಗಳು. ಸೊ ಈ ವಿಡಿಯೋದ ಹಿಂದೆಯೂ ಕೂಡ ಸೊ ಈ ಒಂದು ವಿಡಿಯೋದಲ್ಲಿ ಬರುವಂಥ ಪ್ಲೇಲಿಸ್ಟ್ದಲ್ಲಿ ಕೂಡ ನೀವು 6ನೇ ತರಗತಿಗೆ ಸಂಬಂಧಿಸಿದಂಥ ಎಲ್ಲ ಚಟುವಟಿಕೆಗಳ ಕುರಿತು ಸೊ ನಾನು ವಿಡಿಯೋಗಳನ್ನ ಮಾಡಿದ್ದೀನಿ, ಅವುಗಳನ್ನು ಕೂಡ ತಾವು ವೀಕ್ಷಣೆಯನ್ನು ಮಾಡಿ ಅಂತ ಹೇಳ್ತಾ, ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಹೊಡೆದ್ರ ಮೂಲಕ ನನ್ನ ಮುಂದಿನ ವಿಡಿಯೋಗಳನ್ನು ಕೂಡ ತಾವು ವೀಕ್ಷಣೆಯನ್ನು ಮಾಡಿ ಅಂತ ಹೇಳ್ತಾ, ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು.